ಇದರ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಪರಿಶೀಲಿಸುವುದಕ್ಕೋಸ್ಕರ ಕೊಟ್ಟಿದ್ದಾರೆ. ಈ ಒಂದು ಸಮಾರಂಭದಲ್ಲಿ ಇಲ್ಲಿ ಸೇರಿರುವ ನಮ್ಮ ಕಾಂಗ್ರೆಸ್ ಪಕ್ಷದ ಅವರ್ ಸೆಂಟ್ರಲ್ ಲೀಡರ್, ಆನರೇಬಲ್ ಪಾರ್ಲಿಮೆಂಟ್ ಮೆಂಬರ್ ಅಂಡ್ ಕೆಪಿಸಿಸಿ ಕಾರ್ಯದರ್ಶಿಯವರಾದ ಸನ್ಮಾನ್ಯ ಶ್ರೀ ಐವಾನ್ ನಿಗಲಿ, ಸವಿತಾ ರಮೇಶ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯವರಾದ ಮೂಡಾ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸುರೇಶ್ ಬಳ್ಳಾಲ್ರವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಘಟಕಗಳ ಸದಸ್ಯರುಗಳು, ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು, ಕಾರ್ಯಕರ್ತರು, BLAಗಳು ಇಲ್ಲಿ ಬಂದು ಸೇರಿದ್ದೀರಿ. ಹಾಗೂ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಸನ್ಮಾನ್ಯ ಆಹಾರ ಸಚಿವರಾದ UT ಖಾದರ್ ಅವರು ಈ ದೇಶದಲ್ಲಿ ಮತ್ತೆ ಹುಟ್ಟಿನು ನಾನು ಪೂರ್ವದಿಂದ ಮನೆ ಮನೆಗೆ ಕಾಂಗ್ರೆಸ್. ಬಹುಶಃ ಇದರ ಉದ್ದೇಶ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರ ಅನೇಕ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ಸರ್ಕಾರ ನೋಡಿಕೊಂಡು ಹೋಗಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಜನರಿಗೆ, ಬಡವರಿಗೆ ಕಾರ್ಯಕ್ರಮ ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷ ಅದು ಶ್ರೀಮತಿ ಇಂದಿರಾ ಗಾಂಧಿಯವರು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಜಮೀನ್ದಾರರಾಗಿದ್ದರು, ಬಂಡವಾಳಶಾಹಿಗಳಾಗಿದ್ದರು, ಶ್ರೀಮಂತರಾಗಿದ್ದರು, ಕೃಷಿ ಕೂಲಿ ಕಾರ್ಮಿಕನೇ ಆಗಿದ್ದ. ಒಪ್ಪತ್ತಿಗೆ ಊಟ ಮಾಡಿದವನು ಅವನು ಹಾಗೇ ಇದ್ದ, 1 ಇಂಚು ಜಾಗ ಇಲ್ಲದವನು ಹಾಗೇ ಇದ್ದ. ಆದರೆ ಸುಪ್ಪತ್ತಿಗೆಯಲ್ಲಿ ಮಲಗುವವನು ಶ್ರೀಮಂತನಾಗಿ ಇದ್ದ. ಶ್ರೀಮತಿ ಇಂದಿರಾ ಗಾಂಧಿಯವರು ಅಧಿಕಾರಕ್ಕೆ ಬಂದರು. ಅವರು ನೋಡಿದ್ರು, ಈ ಬಡವರಿಗೆ ಏನಾದರೂ ಕಾರ್ಯಕ್ರಮ ಹಾಕಬೇಕು ಅಂತ ಹೇಳ್ತಕ್ಕಂಥ ಯೋಚನೆ ಮಾಡಿ 20 ಅಂಶದ ಆರ್ಥಿಕ ಕಾರ್ಯಕ್ರಮವನ್ನು ಕೊಟ್ಟು ಜನರಿಗೆ ಎಲ್ಲವನ್ನ ಅನುಷ್ಠಾನ ಮಾಡತಕ್ಕಂಥದ್ದು. ವಿಧವಾ ಮಾಸಾಸನ ಇರ್ಬೋದು, ಅಂಗವಿಕಲರ ಮಾಸಾಸನ, ವೃದ್ಧಾಪ್ಯ ಮಾಸಾಸನ ಇರ್ಬೋದು, ಬಡವರಿಗೆ ಅಯ್ಯಾಡಿಗೆ ಸಾಲ ಕೊಡ್ತಕ್ಕಂಥ ಕಾರ್ಯಕ್ರಮ, ಬಡವರಿಗೆ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ, ಬಡವರಿಗೆ ಮನೆ ಕಟ್ಟಿಸಿಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬಡವರಿಗೆ ಸ್ವಾಭಿಮಾನದ ಬದುಕನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದವರು ಯಾರು ಅಂತ ಹೇಳಿದ್ರೆ ನಮ್ಮೆಲ್ಲರ ತಾಯಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದನ್ನ ದೇವರು ಆಚರಿಸುವುದು ಅವರ ಕಾಲದಲ್ಲಿ ಅನುಷ್ಠಾನ. ಒಂದು ಮಾತನ್ನು ನಾನು ಹೇಳ್ತೀನಿ, ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸರ್ಕಾರ ಲಾಭ ಪಡೆದಿರ್ತಕ್ಕಂಥ ಜನ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಅತ್ಯಂತ ಹೆಚ್ಚು ಲಾಭ ಪಡೆದವರು ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಲಾಭ ಪಡೆದವರು ಯಾರಾದ್ರೂ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.